ನನ್ನ ಈ ವರ್ಷದ ರೆಸಲ್ಯೂಷನ್ ಏನು ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡೋದು. ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ವೆಯ್ಟ್ ಲಾಸ್ ಮಾಡಲೇಬೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತಿನ ನನ್ನ ಬ್ಲಾಗ್ ಬಂದು ನಾನು ಆಫೀಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತೆಲ್ಲ ನಾನು ದಿನ ಪೂರ್ತಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನಮ್ಮ ಆಫೀಸ್ ಅಂತೂ ಹೊಸ ವರ್ಷಕ್ಕೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಆಫೀಸ್ ಅಂತ ಹೇಳಿ. ನೋಡಿ, ಹೊಸ ವರ್ಷಕ್ಕೆ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಮತ್ತು ನಮ್ಮ ಆಫೀಸಲ್ಲಿ ಏನೇ ಫಂಕ್ಷನ್ ಇರಲಿ, ಏನೇ ಹಬ್ಬ ಇರಲಿ, ರಂಗೋಲಿ ಮಾತ್ರ ಮಿಸ್ ಮಾಡಲ್ಲ. ಹಬ್ಬಕ್ಕೆ ತಕ್ಕನಂಗೆ ರಂಗೋಲಿ ಆಗಿರಬಹುದು, ಡೆಕೋರೇಷನ್ ಆಗಿರ್ಬೋದು ಮಾಡ್ತಾರೆ. ಆಫೀಸಲ್ಲಿ ಏನು ಇಷ್ಟ ಅಂದರೆ ಏನೇ ಹಬ್ಬ ಇರಲಿ ರಂಗೋಲಿ ಮಾತ್ರ ಮಿಸ್ ಮಾಡಲ್ಲ. ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗುತ್ತೆ. ಊಟ ಮುಗಿಸ್ಕೊಂಡು ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ನನ್ನ ಈ ವರ್ಷದ ರೆಸಲ್ಯೂಷನ್ ಏನು ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡೋದು. ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ವೆಯ್ಟ್ ಲಾಸ್ ಮಾಡಲೇಬೇಕು. ಈಗ ಕೆಲಸ ಮುಗಿಸ್ತಾ ಇದ್ದೀನಿ. ಬೇಗ ಹೊರಡೋಣ ಮನೆಗೆ, ಎಲ್ಲರೂ ಹೊರಗಡೆ ಹೋಗೋಣ ಹೊಸ ವರ್ಷ ಅಂಥೇಳಿ. ನೋಡೋಣ ಹೇಗಿರುತ್ತೆ ಅಂತೇಳಿ ವರ್ಕೌಟ್ ಮಾಡಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ಆಫೀಸ್ ಬಿಡೋಷ್ಟರಲ್ಲಿ 7:30 ಆಗಿತ್ತು. ಆ್ಯಂಡ್ ನಾನು ಟ್ರಾವೆಲ್ ಮಾಡೋಷ್ಟರಲ್ಲಿ ಹೋಗಿತ್ತು 9 ಗಂಟೆ. ಹಾಗೆ ಹೊರಗಡೆ ಊಟ ಮಾಡೋ ಪ್ಲ್ಯಾನ್ ಫ್ಲಾಪ್ ಆಯಿತು. ಹಾಗೆ ತೊಗೊಂಡು ಮನೆಗೆ ಪಾರ್ಸಲ್ ತೊಗೊಂಡು ಹೋಗೋಣ ಅಂಥೇಳಿ ತೊಗೊಳ್ತಾ ಇದ್ದೀವಿ. ದೋಸೆ ತೊಗೊಂಡು ಹೋಗೋದೆ. ನಂಗೆ ಸ್ಟ್ರೀಟ್ ಫುಡ್ಡೇ ತುಂಬ ಇಷ್ಟ ಆಗುತ್ತೆ, ಎಲ್ಲರೂ ಹೋಗಿ ತಿನ್ನೋದಕ್ಕಿಂತ. ಹಾಗೆ ದೋಸೆ ಪಾರ್ಸಲ್ ತೊಗೊಂಡು ನಮ್ಮ ತೋಟದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಭಯ ಆಗುತ್ತೆ ಹೋಗೋದಕ್ಕೆ ಒಬ್ಬೊಬ್ಬರೇ ಆಗಲಿ, ಆದರೂ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ ಓಡಾಡಿ. ಅದು ಏನೋ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ ಥರ ಇರುತ್ತೆ ನಮಗೆ ಓಡಾಡೋದು ಈ ರೋಡಲ್ಲಿ ರಾತ್ರಿ ಹೊತ್ತು. ಹಾಗೆ ಮನೆ ಹತ್ರ ಬಂದೆ. ಹೊರಗಡೆಯಿಂದನೇ ಊಟ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡ್ವಿ. ಪ್ಲ್ಯಾನ್ ಫ್ಲಾಪ್. ಲೇಟ್ ಆಗಿಬಿಟ್ಟಿತ್ತು, ತುಂಬ ಟ್ರಾಫಿಕ್ ಇತ್ತು. ಮನೆ ರೀಚ್ ಆಗೋ ಅಷ್ಟರಲ್ಲೇ 9:30 ಹಂಗಾಯಿತು. ಇನ್ನು ಹೊರಗಡೆ ಹೋದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಆಚೆಯಿಂದನೇ ತೊಗೊಂಬಂದ್ವಿ. ಮನೇಲಿ ತಿಂದು ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಬ್ಯಾಕ್ ಟು ಆಫೀಸ್. ನನಗದೆಷ್ಟೇ ಲೇಟಾಗಿ ಬಂದಿದ್ರು ನನಗೆ ಆದ್ಯನ ನೋಡಿಲ್ಲ ಅಂತಂದರೆ ಏನೋ ಒಂಥರ ಡಿಸ್ಕಂಫರ್ಟ್. ಅವಳನ್ನ ಮೀಟ್ ಮಾಡಿ ಹಾಯ್ ಹೇಳಿ ಒಂದು ಮುತ್ತು ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ. ಅಷ್ಟು ಕ್ಯೂಟಾಗಿದ್ದಾಳೆ ಅವಳು. ಹಾಗೆ ಆದ್ಯ ಮನೆಯಲ್ಲಿ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಾನು, ಅವ್ರ ಅಮ್ಮ, ಅವ್ರ ಡ್ಯಾಡಿ ಎಲ್ಲರೂ ಬಿಗ್ ಬಾಸ್ ನೋಡ್ಕೊಂಡಿದ್ದ. ಹಾಗೆ ಸುಮ್ಮನೆ ಅವ್ರ ಡ್ಯಾಡಿನ ರೇಗಿಸ್ತಾ ಇದ್ದೆ. ಆದ್ಯ ಅವ್ರ ಡ್ಯಾಡಿ ಇವರೇ ನೋಡಿ ಫ್ರೆಂಡ್ಸ್. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 7 o'clock ಬೆಳಗ್ಗೆ ಎದ್ದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಹಳ್ಳಿ ಅಂದರೆ ಎಲ್ಲ ಬಸ್ಸಿಗೆ ವೆಯ್ಟ್ ಮಾಡಲೇಬೇಕು. ಫೈನಲಿ ಆಫೀಸ್ ರೀಚ್ ಆಗಿ ಮೇಲೆ ಹೋದಾಗ ಒಂದು ಗ್ರೀಟಿಂಗ್ ಮತ್ತು ಚಾಕ್ಲೇಟ್ ಕೊಟ್ಟರು. ಅದೇ ಖುಷಿ ಆಯಿತು. ಮತ್ತು ಕೆಲಸ ಮಾಡಿಕೊಂಡು ಹಾಗೆ ಸುಮ್ಮನೆ ಒಂದು ಸ್ನ್ಯಾಪ್ ಹಾಕೋಣ ಅಂತ ಹೇಳಿದ್ವಿ. ಹಾಗೆ ನಮ್ಮ ಕೊಲ್ಲಿಗೊಬ್ಬರದು ಬರ್ಡೇ ಇತ್ತು. ಸೊ ಹಾಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹಂಗೆ ಕೇಕ್ ಕಟ್ಟಿಂಗ್ ಎಲ್ಲ ವೀಡಿಯೋ ಹಂಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ, ನೀವು ನೋಡಿ. ಬರ್ಡೇ ಗಿಫ್ಟ್ लो पार्टी तो देगा क्या? नहीं देगा, कुछ नहीं दे रहा ये। इसका 700 रुपए के कमाते हैं। चलिए ये 700 रुपए हर महीने कमाते हैं ना, तो उसको दुख होता है। 700 रुपए now that's a story. You should know that story. ಹಾಗೆ ಬರ್ಡೇ ಬಾಯ್ನ ಸ್ವಲ್ಪ ರೇಗಿಸ್ಕೊಂಡು ಮಸ್ತಿ ಮಾಡಿಕೊಂಡು ಕೇಕ್ ಕಟ್ ಮಾಡ್ತಾ ಇದ್ವಿ. ಎಲ್ಲರೂ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಟೀಮಲ್ಲಿ ಎಲ್ಲರೂ ಬಂದಾದಮೇಲೆ ಕೇಕ್ ಕಟ್ ಮಾಡ್ತಾನೆ. ಸೊ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಇರಲಿ ಅಂತ ಹೇಳಿ. ಸುನಂದು
was expecting that you get offended. Because someone is there. Why? Best friend bro. Yeah, dude, make a best friend. Sanjana. Yeah. Yeah, Tom and Jerry. Already Tom and Jerry best friends. Just that they attempt to kill each other. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವೇ ಸೆಲ್ಫ್ ಸರ್ವ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಂಡು ತಿಂದು ಲಾಗೌಟ್ ಮಾಡೋ ಟೈಮ್ ಆಗಿತ್ತು. ಹಾಗೆ ಬಸ್ಸಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಬಸ್ಗೆ ಜಗಳ, ನಾನಾ ಮುಂದೆ ನೀನು ಮುಂದೆ ಅಂತ ಹೇಳಿ. ಹಾಗೆ ಮನೆ ಹತ್ರ ಹೋದಾಗ ನಮ್ಮ ಅಜ್ಜಿ ಬಂದಿದ್ಲು, ಒಳಗಂತೂ ಚಾಕ್ಲೇಟ್ ಸೊ ಕೊಡೋಣ ಅಂತ ಹೇಳಿ ಆಟ ಆಡಿಸ್ತಾ ಬಿಟ್ಟೋಳ ಕಣ್ ತೆಗಿಯಾದ್ಯಾ ಡ್ಯಾಡಾನ್. ಥ್ಯಾಂಕ್ ಯು ಅನ್ನೋ, ಥ್ಯಾಂಕ್ ಯು ಅಮ್ಮ ಅನ್ನೋ. ಹಾಗೆ ಆದ್ಯ ಜೊತೆ ಆಟ ಆಡ್ಕೊಂಡು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನಾನು ನಾಳೆ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ನಾಳೆಯಿಂದ ನಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ನಾನು ಎವ್ರಿ ಡೇ ಅಪ್ಡೇಟ್ ಕೊಡ್ತೀನಿ, ನಾನು ಏನು ಮಾಡ್ತಾಯಿದ್ದೀನಿ ನನ್ನ ವೆಯ್ಟ್ ಲಾಸ್ಗೋಸ್ಕರ ಅಂತ ಹೇಳಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸೊ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ.